ಸಂವಿಧಾನ. ಇವತ್ತು ಬಿಜೆಪಿಯವರ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾನೆ. ಎಲ್ರಿಗೂ ಬಾಯ್ಪಾಠನೂ ಆಗ್ಬಿಟ್ಟಿದ್ದಾನೆ. ಒಂದು ಇಡೀ ಎಲೆಕ್ಷನ್ ನಡೆಸಿದ್ರು ಅಂತಾನೆ, ಕೆಲವ್ರನ್ನ ನಂಬಿಸಿದ್ರು ಕೂಡ ಅಂತಾನೆ. ಆದರೆ ನೆನ್ಪಿಟ್ಕೊಳ್ಳಿ, ಗೋಬೆಲ್ಸ್ ತಂತ್ರ ಅಂತ ಏನು ಹಿಟ್ಲರ್ ಉಪಯೋಗಿಸ್ತಾ ಇದ್ದ, ಅದನ್ನು ಶಾಶ್ವತವಾಗಿ ನಂಬ್ಸಕ್ಕಾಗಲ್ಲ ಅಂತ ಇವ್ರಿಗೆ ಹರಿಯಾಣದಲ್ಲಿ, ಮಹಾರಾಷ್ಟ್ರದಲ್ಲಿ ಎಲ್ಲ ಕಡೆ ಅರ್ಥ ಆಗಿದೆ. ಮುಂದೆ ಕೂಡ ನಿಧಾನಕ್ಕೆ ಅರ್ಥ ಆಗುತ್ತೆ. ಯು ಕಾಂಟ್ ಯೂಸ್ ದ ಸೇಮ್ ಟೂಲ್ ಎವ್ರಿ ಟೈಮ್ ಅಂತ. ಮತ್ತೆ ಅದನ್ನೇ ಮಾಡಕ್ಕೆ ಹೊರಟಿದ್ರು. ಹಂಗೆ ಮಾಡಕ್ಕೆ ಹೋಗಿ ನಾಗ್ಪುರದಲ್ಲಿ ಖಾಲಿ ಬೈಂಡಿನ ಪುಸ್ತಕ ಕೊಟ್ಟಿದ್ದು ಪತ್ರಕರ್ತರಿಗೆ. ಹಾಗೆ ಮಾಡೋಕ್ಕೆ ಅಂತ ಹೋಗಿ ಯಾವುದನ್ನಾದರೂ ಓವರ್ ಡೂ ಮಾಡೋಕ್ಕೆ ಹೋದರೆ ಹೇಗಾಗುತ್ತೆ ಅನ್ನೋದಕ್ಕೆ ಇವತ್ತು ನಿಧಾನಕ್ಕೆ ಅವ್ರಿಗೆ ಅರ್ಥ ಆಗೋಕ್ಕೆ ಶುರು ಆಗಿದೆ. ಸಂವಿಧಾನದ ಭಾರತೀಯ ಜನತಾ ಪಕ್ಷದವರು ಬದಲಾಯಿಸ್ತಾರೆ. ಯಾವ ಸಂವಿಧಾನಕ್ಕೆ ಬದ್ಧರಾಗಿ ಈ ಪಕ್ಷದ ಸಾವಿರಾರು ಜನ ಕಾರ್ಯಕರ್ತರು ಜೈಲಿಗೆ ಹೋಗಿದ್ದಾರೋ, ಯಾವ ಸಂವಿಧಾನವನ್ನು ಜಾರಿಗೆ ತರಬೇಕು ಕಾಶ್ಮೀರದಲ್ಲೂ ಅಂತ ನಾವು ಕಳೆದ 65 ವರ್ಷಗಳಿಂದ ನಮ್ಮ ಮ್ಯಾನಿಫೆಸ್ಟೋದಲ್ಲಿ, ಪ್ರಣಾಳಿಕೆಯಲ್ಲಿ ನಿರಂತರವಾಗಿ ಮೂರು ಸಂಗತಿಗಳು. ಸಮಾನ ನಾಗರಿಕ ಸಂಹಿತೆ ಜಾರಿಗೆ ತರ್ತೀವಿ. ನಮಗೆ ಯಾವಾಗ ಅಧಿಕಾರ ಸಿಗುತ್ತೋ ಅವತ್ತು ಆರ್ಟಿಕಲ್ 370 ರದ್ದು ಮಾಡ್ತೀವಿ. ನಂತರ ದಿನಗಳಲ್ಲಿ ಸೇರ್ಕೊಂಡಿರ್ತಕ್ಕಂಥದ್ದು ಆರಂಭದಲ್ಲಿ ಗೋಹತ್ಯೆ ಇತ್ತು, ಅದಾದ ನಂತರ ಅಕ್ರಮ ಪ್ರವೇಶಿಕರದ್ದು ಬಂತು. 80ರ ನಂತರ ಪಾಲಂಪುರ ಅಧಿವೇಶನದ ನಂತರ ನಮಗೆ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಪ್ರಭು ಶ್ರೀರಾಮಚಂದ್ರನಿಗೆ ಒಂದು ಭವ್ಯವಾಗಿರ್ತಕ್ಕಂಥ ಮಂದಿರ ನಿರ್ಮಾಣ ಮಾಡ್ತೀವಿ. ಇದು ಮೂರನ್ನ ಘಂಟಾಘೋಷವಾಗಿ ಹೇಳ್ಕೊಂಬಂದಿದ್ದೀವಿ ನಾವು. ಪ್ರತಿ ಚುನಾವಣೆಯಲ್ಲಿ ಕಣ್ಣು ಮುಚ್ಕೊಂಡು ಪ್ರಣಾಳಿಕೆಯಲ್ಲಿ ಸೇರ್ತಿದ್ದೀವಿ. ಯಾಕಂದ್ರೆ ನಮ್ಮ ಜೀವನದ ಲಕ್ಷ್ಯ ಇದು. ವಿ ಆರ್ ಬಾರ್ನ್ ಫಾರ್ ಇಟ್. ವಿ ಸ್ಟಾರ್ಟೆಡ್ ಅವರ್ ಪಾರ್ಟಿ ಫಾರ್ ಇಟ್. ಅವರ್ ಫಸ್ಟ್ ಪ್ರೆಸಿಡೆಂಟ್ ಗೇವ್ ಅವೇ ಇಸ್ ಲೈಫ್ ಫಾರ್ ಇಟ್. ನಮಗಿದೊಂದು ಟೂಲ್ ಅಲ್ಲ ಚುನಾವಣೆಯಲ್ಲಿ ಗೆಲ್ಲಕ್ಕೆ. ನಮ್ಮ ಮೊದಲನೇ ಅಧ್ಯಕ್ಷರು, ಸ್ಥಾಪಕ ಅಧ್ಯಕ್ಷರು, ಫೌಂಡರ್ ಪ್ರೆಸಿಡೆಂಟು 1 ವರ್ಷದೊಳಗೆ ತನ್ನ ಜೀವನ ಕೊಟ್ಟರು ಇದಕ್ಕೋಸ್ಕರ, 370 ರದ್ದು ಮಾಡೋದಕ್ಕೋಸ್ಕರ. ಯಾರು ಸೇರಿಸಿದ್ದು? ನೆಹರು ಸೇರಿಸಿದ್ದು. ಯಾರ ವಿರೋಧದ ಮಧ್ಯದಲ್ಲಿ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧದ ಮಧ್ಯದಲ್ಲಿ. ಎಕ್ಸ್ಟ್ರೀಮ್ ಅಪೋಸಿಷನ್ ಆಫ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ್ಯಂಡ್ ವೇರಿಯಸ್ ಅದರ್ ಮೆಂಬರ್. ನೆಹರು ಮತ್ತು ಅವರ ಸಂಖ್ಯಾಬಲ ಇತ್ತು. ಹಾಗಾಗಿ ವಿರೋಧ ಮಾಡೋರಿಗೂ ಗೊತ್ತಿತ್ತು ಇವರು ಸಂಖ್ಯಾಬಲದ ಎದುರಿಗೆ ನಡೆಯೋದಿಲ್ಲ ಅಂತ. ಆದರೆ ಕಮಿಟ್ಮೆಂಟಿಂದ ವಿರೋಧ ಮಾಡಿದ್ರು. ಈ ಥರ ದೇಶದಲ್ಲಿ ಒಂದು ಭಾಗಕ್ಕೆ ನಾವು ಬೇರೆ ಕಾನೂನು ತರಬಾರ್ದು ಅಂತ. ಆದರೆ ಸಂವಿಧಾನದಲ್ಲ 370 ತಂದರು. ಆದರೆ ನೆನ್ಪಿಟ್ಕೊಳ್ಳಿ, ಇವತ್ತು 370 ಕಿತ್ತಾಕ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಸಾಧನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದರಲ್ಲಿ ಜೋಡಿಸ್ಕೊಟ್ಟಿದ್ರು. ಅದನ್ನು ತೆಗೆದಾಕ್ಲಿಕ್ಕೆ ಬೇಕಾಗಿರೋ ಒಂದು ಕಾನೂನನ್ನು ಅದರ ನಂತರ ಅದೇ ಆರ್ಟಿಕಲಲ್ಲಿ ಸಿ ಕೆಟಗೆ ಸಿ ಇದರಲ್ಲಿ ಇಟ್ಟಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು KM ಮುನ್ಷಿ ಅವರು ಇಲ್ಲದೇ ಇದ್ದಿದ್ರೆ ಅದಕ್ಕೆ ತೆಗೆದಾಕ್ತಕ್ಕಂಥ ಅಧಿಕಾರ ನಮಗೆ ಸಿಗ್ತಾನೇ ಇರಲಿಲ್ಲ. ಸಂಖ್ಯಾಬಲದ ಮೇಲೆ ಸೋಲ್ತೀವಿ ಅಂತ ಗೊತ್ತಿದ್ದಾಗಲೂ ತನ್ನ ಇಂಟಿಗ್ರಿಟಿಯನ್ನು, ದೇಶಕ್ಕೆ ಸಂಬಂಧಪಟ್ಟಂಥ ಇಂಟಿಗ್ರಿಟಿಯ ಆಧಾರದ ಮೇಲೆ ಅವರು ಅದನ್ನು ತೆಗೆಲಾಕಿ. ಯಾವಾಗಾದರೂ ಒಂದು ಸರ್ಕಾರ ಸ್ವಲ್ಪ ಬುದ್ಧಿ ಉಪಯೋಗಿಸುವಂಥ ಸರ್ಕಾರ, ದೇಶದ ಬಗ್ಗೆ ಬದ್ಧತೆ ಇರತಕ್ಕಂಥ ಸರ್ಕಾರ ಬಂದಾಗ ತೆಗೆದಾಕ್ಲಿಕ್ಕೆ ಒಂದು ಅವಕಾಶ ಇರಲಿ ಅಂತ ಅಲ್ಲೇ ಒಂದು ಸಾಲು ಸೇರಿಸ್ತಾರೆ. ಇವತ್ತು ಭಾರತೀಯ ಜನತಾ ಪಕ್ಷ ಆ ಸೂತ್ರದ ಆಧಾರದ ಮೇಲೆ ನಾವು ಆರ್ಟಿಕಲ್ 370 ನಾವು ಕಿತ್ತಾಕಿದ್ದು ಒಂದ್ಸಲ. ಸಂವಿಧಾನದ ಬಗ್ಗೆ ಕಾಂಗ್ರೆಸ್ ಹೇಳುತ್ತಲ್ಲ, ಇವತ್ತು ನಾವು ರಕ್ಷಣೆ ಮಾಡ್ತೀವಿ, BJPಯವರು ಅದನ್ನು ಹಾಳು ಮಾಡ್ತಾರೆ, BJPಯವರು ಅದನ್ನು ತಿದ್ದುಪಡಿ ಮಾಡ್ತಾರೆ ಅಂತ. ನಮ್ಮ ನಡವಳಿಕೆ ಏನು ಅನ್ನೋದನ್ನು ನಾನು ಹೇಳಿದ್ದೀನಿ, ಮತ್ತು ಹೇಳ್ಬೋದು ನಾನು ಒಂದ್ಸಲ. ಹೇಳಿದ್ರು, ರಾಜೀವ್ ಹೇಳಿದ್ದಾರೆ ಮತ್ತು ವಿಕಾಸ್ ಕೂಡ ಹೇಳಿದ್ದಾರೆ. ನಾನು ಬರೀ ಪುನರಾವರ್ತನೆ ಮಾಡ್ತೀನಿ, ಪುನರಾವರ್ತನೆ ಮಾಡೋದು ಒಳ್ಳೆಯದು ಅನ್ನೋ ಕಾರಣಕ್ಕೋಸ್ಕರ. ಒಟ್ಟು 106 ಸಲ ಕಾನ್ಸ್ಟಿಟ್ಯೂಷನನ್ನು ಅಮೆಂಡ್ ಮಾಡಿದ್ರು. ಅದರಲ್ಲಿ 75 ಸಲ ಅಮೆಂಡ್ ಮಾಡಿದ್ದು ಇದೇ ಕಾಂಗ್ರೆಸ್ನವರು. ಭಾಳ ಕಡಿಮೆ ಕಾಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಮನಮೋಹನ್ ಸಿಂಗ್ ಅಧಿಕಾರದಲ್ಲಿದ್ದರು. ಉಳಿದ ಎಲ್ಲ ಸಂದರ್ಭದಲ್ಲಿ ಕಾಂಗ್ರೆಸ್ ಅಲ್ಲ, ಒಂದೇ ಕುಟುಂಬದವರು ಇದ್ದಿತ್ತು. 75 ಅಮೆಂಡ್ಮೆಂಟ್ ಮಾಡಿದ್ದು. ಕಾನ್ಸ್ಟಿಟ್ಯೂಷನ್ನ ಸ್ವರೂಪವನ್ನು ಬದಲಾಯಿಸಿದ್ದು ಕಾಂಗ್ರೆಸ್ಸು ಮತ್ತು ನೆಹರು ಕುಟುಂಬ, ಗಾಂಧಿ ಪರಿವಾರ. VP ಸಿಂಗ್ ಕಾಲದಲ್ಲಿ 9 ನಡೆಯುತ್ತೆ. ಅಟಲ್ಜಿ ಮತ್ತು ನರೇಂದ್ರ ಮೋದಿ ಸೇರಿಸಿ, ಅಟಲ್ಜಿ ಕಾಲದಲ್ಲಿ 14, ನರೇಂದ್ರ ಮೋದಿ ಅವರ ಕಾಲದಲ್ಲಿ 8 ತಿದ್ದುಪಡಿ ನಡೆಯುತ್ತೆ. ನಾನು ಇಲ್ಲಿ ಅಧ್ಯಯನ ಮಾಡೋಕ್ಕೆ ಆಸಕ್ತಿ ಇರತಕ್ಕಂಥವ್ರಿಗೋಸ್ಕರ ನಾನು ನರೇಂದ್ರ ಮೋದಿ ಸಂವಿಧಾನವನ್ನು ಬದಲಾಯಿಸ್ತಾರೆ ಬರೆದ್ರು ಪತ್ರಿಕೆಗಳಲ್ಲೂ ಹೆಡ್ಡಿಂಗ್ ಬರೆದ್ರು, ಕ್ವಶನ್ ಮಾರ್ಕು ಹಾಕಲಿಲ್ಲ ಅನೇಕ ಜನ. ಎಂಬ ಸುದ್ದಿ ಇದೆ ಅಂತಲೂ ಎಂಡ್ ಮಾಡಲಿಲ್ಲ ಅಂತಾನೆ. ಅಥವಾ ಬದಲಾಯಿಸ್ತಾರೆ ಅನ್ನೋದನ್ನು ದೊಡ್ಡದಾಗಿ ಪತ್ರಿಕೆಯಲ್ಲಿ ಹಾಕಿ ಎಂಬ ಸುದ್ದಿ ಇದೆ ಅನ್ನೋದನ್ನು ಲಾಸ್ಟ್ ಕಾಲಮಲ್ಲಿ ಹಾಕಿದ್ರು ಅಂತಾನೆ. ಅಂಥವ್ರು ಎಲ್ರಿಗೋಸ್ಕರ ಮತ್ತು ವಿದ್ಯಾರ್ಥಿಗಳಿಗೆ ನರೇಂದ್ರ ಮೋದಿ ಮಾಡಿರ್ತಕ್ಕಂಥ 8 ಅಮೆಂಡ್ಮೆಂಟನ್ನು ನಾನು ಓದ್ತೀನಿ ಅನ್ಸಲಿ. ನೀವು ತೀರ್ಮಾನ ಮಾಡಿ ಒಂದ್ಸಲಿ, ಪತ್ರಿಕೆಯಲ್ಲಿ ಏನು ಬರೀಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಏನು ಬರೀಬೇಕು ಅನ್ನು. ನಾವು ಸಿದ್ದರಾಮಯ್ಯಂಗೆ ಅರ್ಥ ಮಾಡ್ಸೋಕ್ಕಾಗಲ್ಲ ಯಾಕಂದರೆ ಒಂದು ವಯಸ್ಸಾದ್ಮೇಲೆ ಒಂದು ಸ್ವಭಾವದವ್ರಿಗೆ ಯಾವತ್ತೂ ಅರ್ಥ ಮಾಡ್ಸೋಕ್ಕಾಗಲ್ಲ. ನಾವು ರಾಹುಲ್ ಗಾಂಧಿಗೂ ಅರ್ಥ ಮಾಡ್ಸೋಕ್ಕಾಗಲ್ಲ, ಯಾಕಂದರೆ ಈ ಎಲೈಟಿಸ್ಟ್ ಅಂತ ಒಂದು ಭಾವನೆ ಇದೆ. ಅಂದರೆ ನಾವು ಹಕ್ಕುದಾರರು, ಹುಟ್ಟಿನಿಂದ ಹಕ್ಕುದಾರರು ಅಂತ ಕೆಲವ್ರಿಗೊಂದು ಭಾವನೆ ಇರುತ್ತೆ ಅನ್ಸಲಿ. ಮೊನ್ನೆ ನೋಡಿದ್ರಲ್ಲ, ಪ್ರತಾಪ್ ಚಂದ್ರ ಸಾರಂಗಿಗೆ ಏಟು ಬಿದ್ದಿದೆ, ಬಂದರು. ಬಂದು ಏನು ನಡೆಯುತ್ತೆ ಒಂದ್ಸಲಿ. ನಿನ್ನೆ ವಿಮಾನದಲ್ಲಿ ಮಂಗಳೂರಿಗೆ ಬರಬೇಕಾದ್ರೆ ನಾನು ಎದ್ದೆ, ನನ್ನ ಕೈಲಿ ಇದೇ ಥರ ಮೊಬೈಲು ಮತ್ತು ಕನ್ನಡಕ ಇಟ್ಕೊಂಡಿದ್ದೆ. ನಾನು ಎದ್ದು ಹಿಂಗೆ ಕುರ್ಚಿ ಮೇಲೆ ಕೈ ಇಟ್ಟೆ, ಅದು ಒಬ್ಬರು ಅಜ್ಜಿಗೆ ತಾಕ್ತು. ಏರಿಯಾ ಲಕ್ಷ್ಮೀನಾರಾಯಣ ಆಳ್ವರ ಕುಟುಂಬದ ಒಬ್ಬ ವೃದ್ಧ ಮಹಿಳೆಗೆ, ಅವ್ರ ತಾಯಿಗೆ ತಾಕ್ತು ಅಂತಲೇ. ತಾಗ್ದಾಗ ನನಗೇನು ಅನ್ಸುತ್ತೆ, ನಂಗೆ ಏಕ್ದಮ್ ಒಂದು ಸ್ವಲ್ಪ ನನಗೊಂದು ಏನೋ ಒಂಥರ ಅನ್ನಿಸ್ಲಿಕ್ಕೆ ಶುರು ಆಯಿತು. ಇಷ್ಟು ವಯಸ್ಸಾಗಿರೋ ಮಹಿಳೆಗೆ ನನ್ನ ಕನ್ನಡಕ ಡಬ್ಬ ತಾಕ್ತಲ್ಲ ಅಂತ. ಹೋಗೋರು ಅವ್ರಿಗೆ ಏನೂ ಅರ್ಥ ಆಗಲಿಲ್ಲ, ನನಗೆ ತಪ್ಪಾಯಿತು ಅಂತ ಹೇಳಿತ್ತು. ಆ ಮನೆ ಗೊತ್ತಿರೋರಿಗೆ ನಾನು ಹೇಳೋದು, ನಿನ್ನೆನೇ ನಾನು ಅವ್ರನ್ನ ನೋಡಿದ್ದು ಅಂತ. ಅವ್ರಿಗೆ ನಾನು ಕ್ಷಮೆ ಕೇಳಿದ್ದು, ಏನೂ ಅರ್ಥ ಆಗಲಿಲ್ಲ ಒಂದ್ಸಲಿ ಅಂತಾನೆ. ಆದರೆ ಒಂದು ಅನ್ಸುತ್ತೆ ನಮಗೆ, ಯಾರಿಗೋ ತಾಕ್ತು, ಅದರಲ್ಲೂ ವಯಸ್ಸಾದಿರೋರ್ಗೆ ತಾಕ್ತು, ಅಕಸ್ಮಾತ್ ಪೆಟ್ಟೆ ಆಗಿದ್ರೆ, ನೋವಾಗಿದ್ರೆ ಅಂತ. ಪ್ರತಾಪ್ ಚಂದ್ರ ಸಾರಂಗಿ ಬಂದಿದ್ದಾರೆ, BJP MP. ಇವರು ಮುಖೇಶ್ ರಾಜ್ಪೂತನ್ ತಳ್ಳಿದ್ದು. ಮುಖೇಶ್ ರಾಜ್ಪೂತ್ ಅವ್ರ ಮೇಲೆ ಹೋಗಿ ಬಿದ್ದರು ಅಂತಾನೆ.
70 ವರ್ಷ ಆಗಿದೆ ಆ ಮನುಷ್ಯನಿಗೆ. ಒಂದ್ಸಲಿ ಹೇಗಿದ್ದೀರಿ ಅಂತ ಒಂದು ಕೇಳೋ ಸೌಜನ್ಯವೂ ಇಲ್ಲದೆ ಇರ್ತಕ್ಕಂಥ ಎಲೈಟಿಸ್ಟ್ ಮನೆತನ. ನಾನು ಹೇಳ್ತಾ ಇದ್ದೀನಿ, ನೀವು ಕೇಳಬೇಕು. ನಾನು ಹೇಳ್ತಾ ಇದ್ದೀನಿ, ನೀವು ಒಪ್ಕೋಬೇಕು. ನಾವು ಹುಟ್ಟಿರೋದೇ ಆಳಕ್ಕೆ ಅಂತಕ್ಕಂಥ ದುರಹಂಕಾರದ ಸೀಮೆ ಇದ್ದ ಆ ಎಲೈಟಿಸ್ಟ್ ಮಾನಸಿಕತೆಯವ್ರಿಗೆ ನಾವು ಇದನ್ನು ಅರ್ಥ ಮಾಡ್ಸೋಕೆ ಆಗೋದೇ ಇಲ್ಲ. ಯಾಕಂದ್ರೆ ಹಾಗೆ ಇರ್ತಾರೆ ಕೆಲವು ಬಂಡರು. ನಮಗೆ ಸಮಾಜದಲ್ಲಿ ಎಲ್ಲ ಕಡೆ ಸಿಗ್ತಾರೆ. ಇಲ್ಲ, ಸಿಕ್ಕಾಪಟ್ಟೆ ಓದಿರೋರು ಕೆಲವು ಬಂಡರು ಸಿಗ್ತಾರೆ, ಸಿಕ್ಕಾಪಟ್ಟೆ ಶ್ರೀಮಂತರ ಕೆಲವರು ಬಂಡರು ಸಿಗ್ತಾರೆ, ದೊಡ್ಡ ದೊಡ್ಡ ಮನೆತನಗಳ ಕೆಲವು ಬಂಡರು ಸಿಗ್ತಾರೆ. ನಮಗೆ ಮನೆತನದ ಎಲ್ಲವೂ ನನಗೆ ಇದೆ ಯೋಗ್ಯತೆ ಅನ್ನೋ ಅಂತಾರೆ. ಅಂಥವ್ರಿಗೆ ಅರ್ಥ ಮಾಡ್ಸೋಕ್ಕಾಗಲ್ಲ. ಹಾಗಾಗಿ ರಾಹುಲ್ ಗಾಂಧಿಗೂ ಕೂಡ ಅರ್ಥ ಮಾಡ್ಸೋಕ್ಕಾಗಲ್ಲ. ಈ ಸಿದ್ದರಾಮಯ್ಯನವರು ಎಮರ್ಜೆನ್ಸಿ ಕಾಲದಲ್ಲಿ ವಾಚಾಮಗೋಚರವಾಗಿ ಇಂದಿರಾ ಗಾಂಧಿಗೆ ಬೈದವರು. ಇವತ್ತು 3 ದಿನ ಕೂತ್ಕೊಳ್ತಾರೆ ಅಪಾಯಿಂಟ್ಮೆಂಟ್ಗೆ, ಅಲ್ಲೇ ಹೋಗಿ ಅಂತ ಹೇಳಿ. ಆಮೇಲೆ BJP ಸಂಸದರಿಗೆ ಹೇಳ್ತಾರೆ, ನಿಮ್ಗೆ ಅಪಾಯಿಂಟ್ಮೆಂಟೇ ಸಿಗಲ್ಲ, ಯಾವಾಗ ಬೇಕಾದರೂ ಹೋಗೋರಿಗೆ ಅಪಾಯಿಂಟ್ಮೆಂಟೇ ಆಗ್ತದೆ, ನಾವು ಯಾವಾಗ ಬೇಕಾದರೂ ಭೇಟಿ ಆಗ್ತೀವಿ. ಇಂಥವ್ರಿಗೆ ಅರ್ಥ ಮಾಡ್ಸೋಕ್ಕಾಗಲ್ಲ. ಆದರೆ ಅರ್ಥ ಆಗುವಂಥ ನಿಮ್ಮಂಥವ್ರಿಗೋಸ್ಕರ ಹೇಳ್ತೀನಿ, 99ನೇ ಅಮೆಂಡ್ಮೆಂಟು, ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಅಮೆಂಡ್ಮೆಂಟು, ಸುಪ್ರೀಂ ಕೋರ್ಟ್ ಟಕ್ ಆಫ್ ಆಯಿತು, ಬಿಟ್ಟು ನಾವು ಸುಪ್ರೀಂ ಕೋರ್ಟ್ ಹತ್ರ ನಾವು ಏನೇನೋ ಮಾಡೋಕ್ಕೆ ಹೋಗಲಿಲ್ಲ. ಏನೇನೋ ಮಾಡೋದನ್ನ ಹೇಳ್ತೀನಿ ಆಮೇಲೆ ಅಂತಾನೆ. ಸುಪ್ರೀಂ ಕೋರ್ಟನ್ನು ಹ್ಯಾಂಡಲ್ ಮಾಡೋಕ್ಕೆ ಹೋಗಲಿಲ್ಲ, ಬಿಟ್ಟು ಸುಪ್ರೀಂ ಕೋರ್ಟ್ ಯಾವಾಗ ಒಪ್ಪುತ್ತೋ ಆವಾಗ ನಾವು ಇದನ್ನು ಮಾಡ್ತೀವಿ ಅಂತ. 100ನೇ ಅಮೆಂಡ್ಮೆಂಟು, ಬಾಂಗ್ಲಾ ಬಾರ್ಡರ್ನಲ್ಲಿ ಕೆಲವು ಪಾರ್ಸೆಲ್ ಆಫ್ ಲ್ಯಾಂಡ್, ಕೆಲವು ಜಾಗ ಅವ್ರಿಗೆ ಕೊಟ್ಟು ಕೆಲವನ್ನ ನಾವು ತಗೊಂಡ್ರೆ ನಮ್ಮ ಸೀಮೆ ಕ್ಲಿಯರ್ ಆಗೋದು. ಅದಕ್ಕೋಸ್ಕರ ಕೆಲವನ್ನ ಅವ್ರಿಗೆ ಕೊಟ್ಟು ಕೆಲವನ್ನ ನಾವು ತಗೊಂಡು ನಮ್ಮ ಬಾರ್ಡರ್ನ ಏನಿದೆ ಅದನ್ನು ನಾವು ಸ್ಟ್ರೈಟ್ ಮಾಡಿಕೊಂಡು 100th ಅಮೆಂಡ್ಮೆಂಟು. 101ನೇ ಅಮೆಂಡ್ಮೆಂಟು, GST ಅಮೆಂಡ್ಮೆಂಟು. 102ನೇ ಅಮೆಂಡ್ಮೆಂಟು, OBC ಕಮಿಷನ್ಗೆ ದೇಶದಲ್ಲಿ ಕಾನ್ಸ್ಟಿಟ್ಯೂಷನ್ನ ಸ್ಟೇಟಸ್ ಇರಲಿಲ್ಲ. 103ನೇ ಅಮೆಂಡ್ಮೆಂಟು, EWS ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ 10%. ಇದು ಬ್ರಾಹ್ಮಣರಿಗೆ, ಕೊಂಕಣಿಗರಿಗೆ ಅಂತ ಹೇಳಿದ್ರು. 124 ಜಾತಿಗಳಿಗೆ ಈ ದೇಶದಲ್ಲಿ ಇಲ್ಲ, ರಿಸರ್ವೇಷನ್ ಇಲ್ಲ. 124 ಕಮ್ಯುನಿಟೀಸ್. ದೇಶದ ಯಾವ ರಾಜ್ಯದಲ್ಲೂ ಕೂಡ ಅವರಿಗೆ ರಿಸರ್ವೇಷನ್ ಇಲ್ಲ. ಬರೀ ಕೇಂದ್ರ ಸರ್ಕಾರದಲ್ಲ, ದೇಶದ ಯಾವುದೇ ರಾಜ್ಯದಲ್ಲೂ ಅವ್ರಿಗೆ ರಿಸರ್ವೇಷನ್ ಇಲ್ಲ. ಹಾಗೆ ರಿಸರ್ವೇಷನೇ ಇಲ್ಲದೆ ಇರತಕ್ಕಂಥ 124 ಜಾತಿಗಳಿಗೆ ಸರ್ಕಾರಿ ನೌಕರಿಗಳಲ್ಲಿ 10% ರಿಸರ್ವೇಷನ್ ಕೊಡ್ತಕ್ಕಂಥ ಎಕನಾಮಿಕಲಿ ವೀಕರ್ ಸೆಕ್ಷನ್ನ ಅಮೆಂಡ್ಮೆಂಟು. 104ನೇದು SC/ST ರಿಸರ್ವೇಷನ್ ಏನಿದೆ ಅದನ್ನು ಇನ್ನು 25 ವರ್ಷ. ಅಂಬೇಡ್ಕರ್ ಅದನ್ನು 25 ವರ್ಷಕ್ಕೆ ಇಟ್ಟಿದ್ರು. ಹಾಗೆ ವಿಸ್ತರಿಸಬೇಕಾಗಿತ್ತು, ಹಾಗೆ ಅದನ್ನು ವಿಸ್ತರಿಸಿದ್ದು ಒಂದ್ಸಲ. 105ನೇ ಅಮೆಂಡ್ಮೆಂಟು, OBC ಜಾತಿ ಯಾರು ಅಂತ ನಿರ್ಧಾರ ಮಾಡೋ ಅಧಿಕಾರ ರಾಜ್ಯಗಳಿಗೆ ಇರಲಿಲ್ಲ, ಕೊಡ್ಲಿಲ್ಲ ಕಾಂಗ್ರೆಸ್. ಬ್ರೂಟ್ ಮೆಜಾರಿಟಿ ಇತ್ತು, 2/3 ಮೆಜಾರಿಟಿ ಇತ್ತು ತುಂಬಾ ಕಾಲಗಳ ರಾಜ್ಯಗಳಲ್ಲಿ. 26-27 ರಾಜ್ಯಗಳಲ್ಲಿ ಆಳ್ವಿಕೆಯಲ್ಲಿ ಇದ್ರು, ನಾರ್ತ್ ಈಸ್ಟ್ನ ಕೆಲವು ರಾಜ್ಯಗಳನ್ನ ಬಿಟ್ಟು. ಕೊಟ್ಟಿರಲಿಲ್ಲ. 105ನೇ ಅಮೆಂಡ್ಮೆಂಟು ನರೇಂದ್ರ ಮೋದಿ ಸರ್ಕಾರ ಮಾಡಿದ್ದು. ಪವರ್ ಆಫ್ ಐಡೆಂಟಿಫಿಕೇಶನ್ ಆಫ್ ಕ್ಯಾಸ್ಟ್ ಆಸ್ OBC, ಆ ಅಧಿಕಾರವನ್ನು ನಾವು ರಾಜ್ಯಗಳಿಗೆ ಕೊಟ್ಟು. 106ನೇ ಅಮೆಂಡ್ಮೆಂಟು, ಯಾವುದನ್ನು ನೆಹರು ಆದ್ಯಂತವಾಗಿ ವಿರೋಧಿಸ್ಕೊಂಡು ಬಂದಿದ್ರು, ಆ ಮಹಿಳೆಯರ ಅಧಿಕಾರದ ಮುಂದಿನ ಅಂತ 33% ರಿಸರ್ವೇಷನ್ ಪಾರ್ಲಿಮೆಂಟ್ನಲ್ಲಿ ಮತ್ತು ಲೆಜಿಸ್ಲೇಚರ್ಲಿ. ಇದು 106ನೇ ಅಮೆಂಡ್ಮೆಂಟು. ನೀವೇ ಹೇಳಿ, ಇದರಲ್ಲಿ ಇದನ್ನು ಸಂವಿಧಾನವನ್ನು ಬದಲಾಯಿಸ್ತಕ್ಕಂಥ ಯಾವ ಅಮೆಂಡ್ಮೆಂಟ್ ಇದೆ ಇದರಲ್ಲಿ? ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಕ್ಕಂಥ ಅಧಿಕಾರವನ್ನು ಯೋಚನೆ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಯಾಕೆ ಕೊಟ್ಟಿದ್ರು ಅನ್ನೋದನ್ನು ರಾಜ್ಯ ವಿವರಿಸಿದ್ದಾರೆ ಒಂದ್ಸಲ. ಇದರಲ್ಲಿ ಒಂದು ಅಮೆಂಡ್ಮೆಂಟು ನರೇಂದ್ರ ಮೋದಿ ಸರ್ಕಾರ ಇದನ್ನು ದುರುಪಯೋಗ ಮಾಡ್ಕೊಂಡು ಮಾಡಿದೆ ಅನ್ನುವಂಥದ್ದನ್ನು ಹೇಳಿ ಒಂದ್ಸಲಿ. ಯಾರು ಬೇಕಾದರೂ ಹೇಳ್ಬೋದು, ಆಮೇಲೆ ಕಾರ್ಯಕ್ರಮ ಮುಗಿದ ನಂತರ ನಾವು ಅದನ್ನು ಸರಿ ಮಾಡ್ಕೊಳಕ್ಕೆ ತಯಾರಿದ್ದೀವಿ ತರ್ಕಬದ್ಧವಾಗಿದ್ರ ಅಂತ.